ನಾವು ಚಿಕ್ಕವರಿದ್ದಾಗ ಊರಿಗೊಂದು ಗಣಪತಿ ಇಟ್ಟರೆ ನೋಡೋಣ ಅಂತ ಕಾಯ್ತಾ ಇದ್ವಿ. ಆದರೆ ಇವಾಗ ಏರಿಯಾಗ ಒಂದು ಆಗ್ಬಿಟ್ಟಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನಿನ್ನೆದೇ ಕಂಟಿನ್ಯೂಷನ್ ವ್ಲಾಗ್, ಹಾಗೆ ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಇನ್ನು ನಾವು ಮನೆಯಲ್ಲೆಲ್ಲ ಹಬ್ಬ ಎಲ್ಲ ಮುಗಿಸ್ಕೊಂಡು ಊರ ಕಡೆ ಹೋಗೋಣ ಅಂತ ಹೊರಟ್ವಿ. ಊರಲ್ಲಿ ತೋಟದ ದೇವ್ರು ಇತ್ತಲ್ಲ ಅದಕ್ಕೆ ಅಂತ. ಇನ್ನು ನಮ್ಮ ಸಾಹೇಬ್ರು ಪಂಚೆ ಹಾಕ್ಕೊಂಡು ಅವ್ರ ಅವಸ್ಥೆ ನೋಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ಅತ್ತೆ ಎಲ್ಲ ಕೆಲಸನೂ ಕೂಡ ಮಾಡಿ ಮುಗಿಸಿದ್ರು. ನಾನು ಹೋಗಿ ಸ್ವಲ್ಪ ಒಬ್ಬಟ್ಟು ತಟ್ಟದಿತ್ತು ಅಂತ ತಟ್ಕೋತಾ ಇದ್ದೆ. ಇನ್ನೊಂದು ಕಡೆ ನಮ್ಮ ಮನೆಯವರು ತೋಟದ ದೇವ್ರಿಗೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರು. ಇನ್ನು ನಾನು ಪೂಜೆ ಮಾಡ್ಕೊಂಡ್ಬಂದು ಒಬ್ಬಟ್ಟು ತಟ್ಟಿದ್ರೆ ಆಗುತ್ತೆ ಅಂತ ಪೂಜೆ ಮಾಡೋಣ ಅಂತ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಿಕ್ಕಿದ ಒಬ್ಬಟ್ಟೆಲ್ಲ ತಟ್ಟಿಟ್ಟು ಊಟ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು. ಹಂಗೇನೆ ಅಲ್ಲೇ ಮನೆಗಳ ಹತ್ರ ಹೋಗಿ ಕುಂಕುಮ ಎಲ್ಲ ತಗೊಂಡ್ ಬಂದ್ವಿ. ಇನ್ನ ಅತ್ತೆಮ್ಮ ನನ್ಗೂ ನಮ್ಮ ಮನೆಯವ್ರಿಗೂ ಇಬ್ರಿಗೂ ಕೂಡ ದೃಷ್ಟಿ ತಕ್ಕೊಡ್ತಾ ಇದ್ರು. ಇನ್ನು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಸಂಜೆ ಗೌರಿಗೆ ದೀಪ ಹಚ್ಚೋದಿತ್ತು ಅಂತ ಅತ್ತೆಗೊಂದು ಬಾಯ್ ಹೇಳಿ ಅಲ್ಲಿಂದ ಒಬ್ಬಟ್ಟೆಲ್ಲ ತಗೊಂಡು ತಿಪ್ಟೂರ್ ಕಡೆ ಹೊರಡೋಣ ಅಂತ ಹೊರಟ್ವಿ. ಇನ್ನು ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸಂಜೆವರೆಗೂ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಅದಾದ್ಮೇಲೆ ಸಂಜೆಯಿಂದ ಫ್ರೆಶ್ ಅಪ್ ಆಗ್ಬಿಟ್ಟು ದೇವ್ರಿಗೆ ದೀಪ ಹಚ್ಚೋಣ ಅಂತ ಹಚ್ತಾ ಇದ್ದೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಹಂಗೆ ಅರ್ಶಿನ ಕುಂಕುಮಕ್ಕೆ ಕರೆಯೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಮನೆ ಹತ್ರನೇ ಸ್ವಲ್ಪ ಜನ ಕರೆದು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಹಬ್ಬನ ಕಂಪ್ಲೀಟ್ ಮಾಡಿದ್ದಾಯ್ತು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ವ್ಲಾಗ್ನ ಕಂಟಿನ್ಯೂ ಮಾಡ್ಕೋತಾ ಇದ್ದೆ. ಯಾಕೋ ಸ್ವಲ್ಪ ಅನ್ಯೂಸಿ ಫೀಲ್ ಆಗ್ತಾ ಇತ್ತು. ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೇನೆ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಅದನ್ನ ಕುಟ್ಕೊಂತ ಇನ್ನು ಒಬ್ಬಟ್ಟು ಸಾಂಬಾರ್ ಇತ್ತು ಅಂತ ಅದಕ್ಕೆ ಅನ್ನ ಮಾಡ್ಕೊಂಡಿದ್ದಾಯ್ತು. ಇನ್ನು ನೆನ್ನೆಯಿಂದ ಸರಿಯಾಗಿ ಕೋಡ್ಬಳೆ ಚಕ್ಲಿ ಅದನ್ನೆಲ್ಲ ನೀಟಾಗಿ ಟೇಸ್ಟ್ ಮಾಡಕ್ ಆಗಿರ್ಲಿಲ್ಲ ಅಂತ ಚಿಕ್ಕ ಮಕ್ಳ ತರ ಈ ತರ ಕೈಗೆ ಹಾಕೊಂಡು ಅವನ್ ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ಯಾಕೋ ಊಟ ಮಾಡಕ್ಕಾಗಿಲ್ಲ ಅಂತ ಸ್ವಲ್ಪ ಬಾದಾಮ್ ಹಾಲು ತಂದ್ಕೊಟ್ರು ಅಂತ ಬಾದಾಮ್ ಹಾಲು ಕುಡ್ಕೊಂಡು ಇನ್ನು ಸಂಜೆಯಿಂದ ಮೊನ್ನೆ ಒಂದು ರೀಲ್ಸ್ ಮಾಡಿದ್ವಲ್ಲ ಅದನ್ನ ಪೋಸ್ಟ್ ಮಾಡಿದ್ದೆ. ಅದರಲ್ಲಿ ನಮ್ಮ ಮನೆಯವ್ರ ಆಕ್ಟಿಂಗ್ ಅವರೇ ನೋಡ್ಕೊಂಡು ನಕ್ಕು ಇಕ್ತಾ ಇದ್ರು. ಎಡಿಟ್ ಮಾಡ್ಬೇಕಾದ್ರೆ ನನಗೂ ಕೂಡ ಅಷ್ಟೇ ನಗು ಬಂದಿತ್ತು. ಹಾಗೇನೆ ನಮ್ಮ ಮನೆಯವ್ರ ಫ್ರೆಂಡ್ಸ್ಗಳು ಯಾರೋ ಗಣಪತಿ ಕೂರಿಸಿದ್ರು ಅಂತ ಅಲ್ಲಿ ಟೀ ಶರ್ಟ್ ಎಲ್ಲ ತೊಗೊಂಡು ಬಂದಿದ್ರು. ಇನ್ನು ನಾನು ಕೂಡ ಸಂಜೆಯಿಂದ ಫ್ರೆಶ್ ಅಪ್ ಆಗಿ ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಗಣಪತಿ ಪೆಂಡಲ್ ಹತ್ರ ಏನೋ ಫಂಕ್ಷನ್ ಇದೆ ಹೋಗಿ ಬರೋಣ ಅಂತ ಹೇಳಿ ಕರ್ಕೊಂಡು ಹೊರಟ್ರು. ಇನ್ನು ನಾನು ಕೂಡ ಹಾಗೆ ರೆಡಿ ಆಗಿಬಿಟ್ಟು ಸೀದಾ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಇನ್ನು ನಾವು ಚಿಕ್ಕವರಿದ್ದಾಗ ಊರಲ್ಲಿ ಒಂದು ಗಣೇಶನ್ ಇಡ್ಲಪ್ಪ ನೋಡೋಣ ಅಂತ ಕಾಯ್ತಾ ಇದ್ವಿ. ಆದರೆ ಇವಾಗ ಏರಿಯಾದಲ್ಲಿ ಒಂದೊಂದು ಗಣೇಶನ್ ಕೂರಿಸ್ತಾ ಇದ್ದಾರೆ. ನೋಡೋಕೆ ಏನೋ ಒಂಥರ ಖುಷಿ ಆಗುತ್ತೆ. ಇನ್ನು ಗಣಪತಿಗೊಂದು ಕೈ ಮುಕ್ಕೊಂಡು ನಾವೇನಲ್ಲಿ ಜಾಸ್ತಿ ಹೊತ್ತು ಇರಲಿಲ್ಲ. ಸ್ವಲ್ಪ ಹೊತ್ತಿದ್ದು ಅಲ್ಲಿಂದ ಸೀದಾ ಮನೆ ಕಡೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು ಹೆಂಗಿದ್ರು ರೆಡಿಯಾಗಿ ಬಂದಿದ್ದೀವಿ. ಪೆಂಡಲ್ ಹತ್ರ ಒಂದ್ಸಲ ಹೋಗಿ ಬರೋಣ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋದ್ರು. ಇನ್ನು ಮತ್ತೆ ನಾಳೆ ಕೂಡ ಬರಲೇಬೇಕು. ಗೌರಿನ ನಾಳೆ ತೆಗಿಯೋದ್ರಿಂದ ಮಡ್ಲಕ್ಕಿ ಕೊಟ್ಟು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಅದಕ್ಕೋಸ್ಕರ ಇವತ್ತೇ ಹಣ್ಣುಕಾಯಿ ಏನು ತಂದಿರಲಿಲ್ಲ. ಹಾಗೆ ಹೋಗಿ ಮಂಗಳಾರತಿನೆಲ್ಲ ತಗೊಂಡು ನಮ್ಮ ಗಣಪನ ನೋಡಿಕೊಂಡು ಮನೆ ಕಡೆ ಹೊರಟ್ವಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.